ಯಾಸೈಟ್ ಲೊಕ್ಕು ಎಂತ ಮ್ಯಾಜಿಕ್ಕು ಅನುಮಾನ ಬ್ಯಾಡ ಗೌಡ ನಿನಗಿದುವೆ ಸಾಕು. ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗೈತಿ. ಎಷ್ಟು ದಿವಸ ಆಯ್ತು ನಾವು ಸೌಜನ್ಯ ಕೇಸ್ ಬಗ್ಗೆ ಹೋರಾಡಿ ಅವನವನು ಸತ್ತೀವಿ ಅನ್ಕೊಂಡಿದ್ವಿ. ಅವನವನು ದೇವರ ನಮಗೆ ದಾರಿ ತೋರ್ಸ್ಯಾನ. ಭೀಮನ ಕಳ್ಸ್ಯಾನ. ಅವನವನು ಭೀಮ ಒಂದು ಹೇಳ್ತನಂದ್ರು ಈ ನನ್ನ ಮಕ್ಳು ಹೇಳಕ್ಕೆ ಬಿಡೋಲ್ರಾಗಿದ್ರು. ಅಂತೂ ಇಂತೂ SIT ಬಂತು. ಏ ಗೌಡ ನೀನೇನು ಅನ್ಕೊಂಡಿದ್ಯಾ? ರಾಜ ಮಹಾರಾಜ ಅನ್ಕೊಂಡಿದ್ಯೇನಲ್ಲೂ? ನಿನ್ನ ಸಾಮ್ರಾಜ್ಯಕ್ಕೆ ನಾನೇ ಶಂಕ ಉತ್ಕಣ ಬರ್ದಿಟ್ಕೊಳ್ಳೋ ಅವನವನು ಜಗ್ಗಿ ಲಾಯರ್ ಜಗ್ಗಿ ಅಂದ್ರೆ ಹಗರ್ತಿದ್ಯ ಅವನವನು. ಏ ಬಿಡುದಿಲ್ಲ ಯಾರ್ಯಾರು ಹೆಣ ಹೂತ್ ಹಾಕ್ಯತ್ಲ ಎಲ್ಲ ಹೆಣಗಳನ್ನ ಹೊರ ತೆಗಿ ಮಠ ಬಿಡುದಿಲ್ಲ. ಲಾಯರ್ ಜಗ್ಗಿ ಅವನವನು ಎಂಥವ್ರನ್ನ ಬಿಡಂಗಿಲ್ಲ. ನಿಮ್ಮನ್ನ ಬಿಡ್ತೀನಿ ಅವನವನು ಫುಲ್ ಜಗಳಾಡಿ ಹೊಡೆದಾಡ್ರ ಅವನವನು ಎಲ್ಲ ಹೆಣ ಹೊರ ತರಿಸ್ತೀವಿ ಅವನವನು ಆಗಿದ್ದ. ಫಸ್ಟು ಲ್ಯಾಂಗ್ವೇಜ್ ಕರೆಕ್ಟಾಗಿ ಮಾತಾಡೋದನ್ನ ಕಲಿರಿ, ಆಮೇಲೆ ನಮ್ಮನ್ನ ಮುಗಿಸೋರಂತೆ. ನೀವೇನು ಮಹಾ ಸತ್ಯವಂತ ಸಾಹಿತ್ಯಪ್ಪನ ಮಕ್ಕಳು ಅಂತ ತಿಳ್ಕೊಂಡಿದ್ರ? ನಿಮ್ಮ ಬಗ್ಗೆ ನೋಡಿರುವ ನಾವು ಆಟೋ ಡ್ರೈವರ್ ಕೂಡ ಜಗಳಾಡಿದ್ದ. ನೀನು ಬಂದು ಕೇಟ ನನಗೆ ಬುದ್ಧಿ ಹೇಳ್ತಿ, ನೀನು ನನಗೆ ಶಿಕ್ಷೆ ಕೊಡಿಸ್ತಿ. ಹೋಗ ಪಾಪ ಹೋಗ್ಲತ್ತ ಬಿಟ್ಟಿನಿ. ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಧರ್ಮಸ್ಥಳದ ಕಾಲಿಟ್ಟಿ ನೋಡ. ಮತ್ತೆ ಇದು ಫುಲ್ ನಂದ ಏರಿಯಾ, ನನ್ನ ಗ್ರೌಂಡ್ ಐತಿ. ಯಾರು ಬಂದ್ರು ಬಿಡುದಿಲ್ಲ. ನಾವು ಭಾಳ ಕೆಟ್ಟ ಡೇಂಜರ್. SIT ಅಂದ್ರೆ ಏನಂತ ಗೊತ್ತಾ ನನಗೆ? ಗೊತ್ತಾ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ಅಧಿಕಾರಿಗಳ ತಂಡ. ಏನ್ ಹಗರ್ತಾ ಇದೆಯಾ ನಾವು? ಅಲ್ಲಿ ನೀನ್ ಹಾಕಿರೋ ಬಿಸ್ಕೆಟ್ ನಾಯಿಗಳು ಯಾರು ಬರಂಗಿಲ್ಲ. ಪ್ರಾಂಪ್ಟ್ ಆಗಿರು, ನಿಯತ್ತಾಗಿರು. ಅವನವನು ಪೊಲೀಸ್ ಅಧಿಕಾರಿಗಳು ಬರ್ತಾರ. ಅವನವನು ಇನ್ವೆಸ್ಟಿಗೇಷನ್ ಮಾಡ್ತಾರ, ಹೆಣಗಳು ತೆಗಿತಾರ. ನಿನಗೆ ಮಾತ್ರ ಬಿಡುದಿಲ್ಲ, ಬರ್ದಿಟ್ಕೊಂಡ್ಬಿಡು. ಎಲ್ಲ ಸರ್ವಶಕ್ತಿ ಕೃಪೆ ಅವನವನು. ಅವಳ ಆಶೀರ್ವಾದದಿಂದ ಇವತ್ತು SIT ರಚನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವನವನು ಅನುಮತಿ ಕೊಟ್ಟಾರ. ಅವರಿಗೊಂದು ಧನ್ಯವಾದಗಳು. ಅಂದ್ರು ಅವನವನು ಇವ್ರೇನೋ ಹೇಳಿದ್ರಲ್ಲ, ಎತ್ತ ಕ್ವಾಣ ಈತಂದ್ರೆ ಅವನವನು ಕಟಿಗೆ ಕಟ್ಟಾಗವಳು. ಕ್ವಾಟಿಗೆ ಯಪ್ಪ ಸಾರಿ ಕ್ವಾಟಿಗೆ. ಈಗ ಪರಿಸ್ಥಿತಿ ಹೆಂಗೆ ಬೈತು ಗೊತ್ತಂದ್ರೆ ಅವನು ಅವ್ರಿಗೆ ರಚನಾ ಮಾಡ್ಲಾರ್ದ ಬಿಡಾಕ ಬರ್ತಿದ್ದಿಲ್ಲ. ಅವನವನು ನೋಡ್ರಿಲ್ಲ, ಎದ್ದು ಬಿದ್ದು ಯೂಟ್ಯೂಬರ್ಗಳೆಲ್ಲ ರಚಿಗೆ ಬಿಟ್ರ ನ್ಯಾಯ ಬೇಕು. ಅವನವನು ಕರೆ ಆಯ್ತು ಸುಳ್ಳಾಯ್ತು, ನಮಗೆ ನ್ಯಾಯ ಬೇಕು. ಅವನವನು ಗೌಡ್ರದ್ದು ಕರೆಕ್ಟ್ ಆಯ್ತು, ನಮ್ದು ಕರೆಕ್ಟ್ ಆಯ್ತು, ಅವನವನು ಯಾರಿಗೂ ಗೊತ್ತಿಲ್ಲ. ಯೂಟ್ಯೂಬರ್ಗೂ ಗೊತ್ತಿಲ್ಲ, ವಿಡಿಯೋ ಮಾಡೋರ್ಗೂ ಗೊತ್ತಿಲ್ಲ. ಬಟ್ ನ್ಯಾಯ ಬೇಕು ಅವನವನು. ಅದ್ರ ಸಂಬಂಧರ SIT ರಚನೆ ಆಗ್ಬೇಕಂತ ತಿಳ್ಕಟ್ಟು ಅವನವನು ಎದ್ದು ಬಿದ್ದು ಯೂಟ್ಯೂಬರ್ಗಳೆಲ್ಲ ಅವನವನು ಪತ್ರ ಬರೆ ಹಾಕ್ತಿದ್ರು. ಕೇಂದ್ರಕ್ಕೆ ಪತ್ರ ಬರೆ ಹಾಕ್ತಿದ್ರು ಅವನವನು ಆಗಿದ್ದಾಗ. ಅದಕ್ಕೆ ನೋಡ್ರಿ ಎಲ್ಲರೂ ಅವನವನು ದೇವ್ರ ಆಶೀರ್ವಾದ SITನ ರಚನೆ ಆಗ್ಬಿಡ್ತು. ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾವನವನು. ನಮ್ಮ ಮುಖ್ಯಮಂತ್ರಿಗಳು ಏನು ಕೈ ಕೊಟ್ಟಿದ್ರಂತ ಮಾಡಿದ್ದೆ, ಅಂತೂ ಲಾಸ್ಟಿಗೆ ಗಿರೀಶ್ ಮಟ್ಟಣ್ಣನವರ್ ನಮ್ದು ಕೈ ಹಿಡಿಯೋ ಸರ್ಕಾರ, ಕೈ ಕೊಡೋ ಸರ್ಕಾರ ಅಲ್ಲ. ನಾವು ಏನಂತಿದ್ರೆ ಅಧಿಕಾರದಾಗ ಎಂತೆಂಥ ಸಾಧನೆಗಳನ್ನ ಮಾಡ್ಬೇಕಂತ ತಿಳ್ಕೊಂಡಿವಿ. ಏನ್ ಹಗರ್ತಿದ್ರ ನಾವು ನಮ್ ಬದ್ಲಿ ಅವನವನು ಕೇಳ ಸರ್ಕಾರ ಪತ್ರ ಬರ್ಲಿಕತ್ತಿತ್ತು. ಅವನವನು ಅದಕ್ಕೆ ಅವನವನು ಮನೆಯಲ್ಲಿ ನಾವು SIT ರಚನೆ ಕೊಟ್ಬಿಟ್ಟಿವಿ. ಏನ್ ಅವನವನು ನಾ ಕೇಳಾಕಿತ ಕಡೆ ಹಾಕುದ ಹೋಗಿ ನಾವು ಈ ಚಾನ್ಸ್ ಇಲ್ಲ ಆಗಿದ್ದಾಳೆ. ಕೇಳ ಮುಂದೆ ಯಾವತ್ತು ತಲಿ ಬಾಗುದಿಲ್ಲ ತಿಕಟ್ SIT ಕೊಟ್ಟಿವಿ ನಾವು. ಎಲ್ಲಿ ಕೇಳಿದ್ರೆ ಕೊಡು ಮಗನೆಲ್ಲ. ಏನ್ ಆಗತ್ತಿದ್ರ ನಾವು CM ಸಿದ್ದರಾಮಯ್ಯ ಅಂದ್ರೆ ಭಾಳ ಕೆಟ್ಟ ಡೇಂಜರ್ ನಮ್ಗ. ಏನ್ ನಮ್ಮ ಸಾಧಾರಣ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರ. ಪಾಪ ಎಲ್ಲಾರು ಬರ್ತಿದ್ರು ಸಂಬಂಧ ಅವನೇನು CIT ಕೊಟ್ಟಿವಿ ಅಟ್ಟೆ. ಜಾಸ್ತಿ ಏನು ಟೆನ್ಷನ್ ತಗೋಬೇಡ್ರಿ. ನಮ್ಮ ಪೊಲೀಸರ ಮೇಲೆ ನಮ್ ಕಾನ್ಫಿಡೆನ್ಸ್ ಐತೆ ಅವನವನು ಆಗಿದ್ದಲ್ಲಿ. SITನೇ ಬರ್ಲಿ, ಎಂಥದೇ ಬರ್ಲಿ, ನಮ್ಮ ಮಂಜುನಾಥ್ ನಮ್ಮ ಹಿಂದದಾನ. ನಮ್ಮನ್ನ ಕೈ ಬಿಡೋದಿಲ್ಲ. ನಾವು ನಂಬಿದ್ದೇವ್ರು ನಮ್ಮ ಹಿಂದದಾನ ಆಗಿದ್ದಾರೆ. ಬರ್ಲಿ ಯಾರು ಬರ್ತಾರ ಬರ್ಲಿ, ನೋಡೇ ಬಿಡ್ತೀವಿ ನಾವು. ಭಾಳ ಕೆಟ್ಟ ಡೇಂಜರ್. ಧರ್ಮಸ್ಥಳದ ಒಂದು ಕೂದಲು ಅಡಿಗಾಡಿಸ್ಲಿಕ್ಕೆ ಆಗುದಿಲ್ಲ ಅವನವನ. ಅಂತ ಪವಿತ್ರ ಕ್ಷೇತ್ರ ಐತೆ. ಅಂತ ಪವಿತ್ರ ಕ್ಷೇತ್ರಕ್ಕೆ ನೀವೆಲ್ಲಾರು ಮಸಿ ಬೆಳೆಯಾಕ ಪ್ರಯತ್ನ ಪಡಾತ್ರಿ. ಬಿಡುದಿಲ್ಲ, ದೇವರು ನೋಡ್ಕೊತಾನೆ ಇದನ್ನ ಬಿಡುದಿಲ್ಲ ಆಗಿದ್ದಾಳೆ. ಬರೆದಿಟ್ಕೊಂಡ್ಬಿಡ್ರಿ ಅವನವನು. ನ್ಯಾಯ ಯಾವತ್ತಿದ್ರು ಹೊರ ಬರ್ತದ. ನಿಮ್ಮ ಕಡೆನೂ